ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ಗೊತ್ತಾ, ಐ ಸೆಲೆಬ್ರೇಟೆಡ್ ಉಗಾದಿ ಇನ್ ಕರ್ನಾಟಕ ಊಟ అంటే ಕನ್ನಡ ಊಟలో చేసుకున్నాను. ಆಸಮ್ ಆಗಿದೆ. ಅವ್ರ ಕಲ್ಚರಲ್ ಈವೆಂಟ್ಸು, ಊಟ ಮತ್ತು ಮನುಷ್ಯರು ಅಷ್ಟು ಜನ ನೋಡಿ ಟ್ರೆಡಿಷ್ನಲ್ ಊಟ ಮಾತ್ರ ತುಂಬ ಸಖತ್ತಾಗಿದೆ. ಐ ಲವ್ಡ್ ಇಟ್. ಆ್ಯಸ್ ಎ ತೆಲುಗು ಏమంటారు, ಆ್ಯಸ್ ಎ ತೆಲುಗಾಯ್ಟ್ ಐ ಆಮ್ ಸೋ ಹ್ಯಾಪಿ ವಿತ್ ದ ಕರ್ನಾಟಕ ಈವೆಂಟ್. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಓಲ್ಡ್ ಕನ್ನಡ ಸಾಂಗ್ಸ್ ಕೇಳಿ ನಾನು ತುಂಬ ದಿನ ಆಯಿತು. ಐ ಮಿಸ್ಡ್ ಇಟ್. ಯಾಕಂದರೆ ಬಟ್ ನಾನೊಂದು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಏನಂದರೆ ಅಲ್ಲಿ ಪ್ಯೂರ್ ಕನ್ನಡ ಮಾತಾಡ್ತಾರೆ. ನನಗೆ ಜಸ್ಟ್ ಬ್ಯಾಂಗ್ಳೂರ್ ಕನ್ನಡ ಮಾತ್ರ ಗೊತ್ತು. ಬಟ್ ಐ ಎಂಜಾಯ್ಡ್ ದ ಸಾಂಗ್ಸ್, ಫ್ಯಾಷನ್ ಶೋ. ಓ ಮೈ ಗಾಡ್, ವೀಣಾ ಎಲ್ಲ ಸಖತ್ತಾಗಿದೆ. ಮೇಯ್ನ್ಲಿ ದ ಫುಡ್. ಬಟ್ ಎಂಟ್ರೆನ್ಸ್ ಟಿಕೆಟು ಅಷ್ಟೇ ತುಂಬ ರೀಸನಬಲ್ ಆಗಿದೆ, ಅಷ್ಟೇನು ಜಾಸ್ತಿ ಏನಿಲ್ಲ. ಬಟ್ ಒಂದು ಫ್ಯಾಮ್ಲಿ ಹೋಗ್ಬೇಕಂದ್ರೆ ಆ್ಯಸ್ ಪರ್ ಇಂಡಿಯನ್ ಕರೆನ್ಸಿ 5,000 ಬೇಕು. ಅಂದರೆ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಮಕ್ಕಳು. DKK ಅದು ಜಸ್ಟ್ ಅರೌಂಡ್ ಒಬ್ರೊಬ್ರಿಗೆ 160 DKK, ಮಕ್ಕಳಿಗೆ 100 DKK. ಬಟ್ ಇಟ್ಸ್ ವರ್ತ್ ಇಟ್. ವಿತೌಟ್ ರಿಜಿಸ್ಟ್ರೇಷನ್ ನಾವು ಎಂಟ್ರ್ ಮಾಡೋಂಗಿಲ್ಲ, ಅದು ಕರೆಕ್ಟು ಅನಿಸಲ್ಲ. ಬಟ್ ಇಟ್ಸ್ ಆಸಮ್. ಬಟ್ ನನಗೊಂದು ಉಗಾದಿ ಪಚ್ಚಡಿ ಮಾತ್ರ ಮಿಸ್ ಆಯ್ತು ಅಷ್ಟೇ. ಬಟ್ ಎವ್ರಿಥಿಂಗ್ ಈಸ್ ಹ್ಯಾಪಿ. ದ ಪೀಪಲ್ ಆಲ್ಸೋ ಸೋ ಹಂಬಲ್. ದೆ ವೆಲ್ಕಮ್ಡ್. ಅಂದರೆ ಎಂಟ್ರೆನ್ಸ್ ವೆಲ್ಕಮಿಂಗ್ ಇರಬೇಕಲ್ವಾ. ಸೊ ಫಸ್ಟ್ ಟೈಮ್ ಎಲ್ಲೋ ಹೋಗ್ತಾ ಇದ್ದೀವಿ, ಒಂದು ಸೋಷಲ್ ಗ್ಯಾದರಿಂಗ್ ಅಂದರೆ ಸ್ವಲ್ಪ ನಮಗೂ ಭಯ ಇರುತ್ತೆ. ಬಟ್ ಆ್ಯಸ್ ಎ ತೆಲುಗೈಟ್ ನನಗೆ ಇನ್ನೂ ಭಯ. ಯಾಕಂದರೆ ಕನ್ನಡ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ಅಲ್ಲ. ಸೊ ಏನಾದರೂ ತಪ್ಪಾಗಿದ್ದರೆ ಏನು ಅನ್ಕೊತಾರೋ ಅಂತ. ಆಫೀಸ್ ಅವ್ರ ಜೊತೆ ಮಾತಾಡೋದು ಬೇರೆ, ಬಿಕಾಸ್ ದೇ ನೋ ಹೌ ಆಮ್ ಐ ಅಂತ. ಬಟ್ ಇವ್ರಿಗೆಲ್ಲ ಅಷ್ಟು ಗೊತ್ತಿಲ್ಲ ಅಲ್ಲ. ಬಟ್ ಐ ಎಂಜಾಯ್ಡ್ ದ ಫುಡ್ ಎಷ್ಟು ಕ್ವಾಲಿಟಿ ಆಗಿದೆ ಅಂದರೆ, ಅನ್ನ ಇತ್ತು, ಸಾಂಬಾರು, ಪಪ್ಪು, ಪಾಯಸ, ಹೋಳಿಗೆ ಅಂದರೆ ಒಬ್ಬಟ್ಟು, ಚಿಕ್ಕ ಒಬ್ಬಟ್ಟು ಥರ ಆಯಿತು. ಇಟ್ಸ್ ಆಸಮ್. ಮಿರಪಕಾಯಿ ಬಜ್ಜಿ ಇತ್ತು, ಪಾಪಡ್ ಇತ್ತು, ತುಂಬ ಚೆನ್ನಾಗಿ ಚಿತ್ರಾನ್ನ ಇತ್ತು. ಓ ಮೈ ಗಾಡ್, ಐ ಮಿಸ್ಡ್ ಆ್ಯಕ್ಚುಲಿ ನಮ್ಮ ಟ್ರೆಡಿಷ್ನಲ್ ವೇರ್. ಅಷ್ಟು ಜನ ನೋಡಿಬಿಟ್ಟು ನಮ್ಮ ಟ್ರೆಡಿಷ್ನಲ್ ವೇರ್ ಕನ್ನಡ ಭಾಷೆ ಕೇಳಿಸಿನೇ ಫುಲ್ಲು ಹೃದಯ ತುಂಬಿತ್ತು ನನಗೆ ಮಾತ್ರ. ಬಟ್ ಅಗೈನ್ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ನಂಗೆ ಪ್ಲೀಸ್ ಕ್ಷಮಿಸ್ಬಿಡಿ. ಐ ನೋ ಓನ್ಲಿ ಬ್ಯಾಂಗ್ಳೂರ್ ಕನ್ನಡ. ಸೊ ಅಲ್ಲಿ ಏನೇನು ನಡೀದು ಅಂದರೆ ನಾನು ಫುಲ್ ವೀಡಿಯೋ ತೆಗೆದಿದ್ದು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಪ್ಲೀಸ್ ವಾಚ್ ಇಟ್. ಬಾಯ್. ಐ ಆಮ್ ಸೋ ಹ್ಯಾಪಿ. विनायकं विघ्नहरं भज गजाननं एकदन्तं गजाननं. धीमहि गुणशरीराय गुणमण्डिताय. ಬದುಕು ಬೇವ ಬೆಲ್ಲದಂತೆ, ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಯುಗಾದಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಇವತ್ತು ನಮ್ಮ ಶಾಲೆಯಲ್ಲಿ 3 ತರಗತಿ ಏನೆಲ್ಲ ಎಂಟ್ರೀಸ್ ಇದೆ ಸಬ್ಮಿಟ್ ಮಾಡಿ. ಆಂಧ್ರ ಪ್ರದೇಶದಲ್ಲಿ, ಆದ್ರೆ ಅವರ ಕರ್ಮಭೂಮಿ ಅಂತ ಮಾಡ್ಕೊಂಡಿದ್ರು ಅವ್ರು ಬೆಂಗಳೂರು. ಅಥವಾ ಕನ್ನಡ ಅವರು ನಾನು ಪುನಃ ಕನ್ನಡ ನಾಡಲ್ಲಿ ಹುಟ್ಟಿ ಬರೆದ
ಮಾಡಬೇಕು ಅಂತ ನನಗೊಂದು ಆಸೆ ಇದೆ. ಆಲ್ರೆಡಿ ಬಂದಿರಬಹುದು, ಬಟ್ ಕಾಲನೇ ಅದಕ್ಕೆ ಉತ್ತರ ಹೇಳುತ್ತೆ. ಬಟ್ ಇವಾಗ ನಮ್ಮ ಸ್ಟೇಜ್ ಮೇಲೆ ಎಲ್ಲ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು. ಇದು ಮಿಡಿತದ ಸಂಗೀತ, ಭಾವಗೀತೆ ಮಾಡಿದೊಲು ಗೀತಾಂಜಲಿ ಸಾರದ ಕೇಳಿತು, ಲೋಕವೇ ಹೇಳಿದ ಮಾತಿತು, ವೇದದ ಸಾರವ ಕೇಳಿತು. ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಮಾಡಿದ ಮೂಲದಲ್ಲಿ ಕೆಡಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಹೇಳಿದ ಮಾತಿತು, ವೇದದ ಸಾರವ ಕೇಳಿತು. ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಮಾಡಿದ ಮೂಲದಲ್ಲಿ ಕೆಡಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಮಂದಿಯ ಪಾಂದಿಯ ತಾಂದಿಯ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇನಿಲ್ಲ, ಮೂರ್ತಿಯ ಮೂರ್ತಿಯ ಕಾಂತಿಯ ಕಾಂತಿಯ. ಕೇಳುವೆ ಮಳಿ ಬಂದರೆ ತುಟಿಗಳ ಸಿಹಿಯಂಜಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಮಂದಿಯ ತಾಂದಿಯ ಹೂವಲ್ಲಿ ಕೂಡಿಕೊಂಡ ನನ್ನಲ್ಲಿ ಸೇರಿಕೊಂಡಿದ್ದಂತೆ
ರೇಗಿಸ್ತೀಯಾ?